ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂತಹ ಸಮಸ್ಯೆಗಳಲ್ಲಿ ಸಿಗಾಕೊಳ್ತಾರೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪುಗಳನ್ನ ಮಾಡಿರ್ತಾರೆ. ಆಗ ಹೇಳುವಂಥ ಒಂದು ಕಾಮನ್ ಆಗಿರುವಂಥ ಮಾತಂತಂದರೆ, ಏನು ಕರ್ಮ ಮಾಡಿದೆಯೋ ಗೊತ್ತಿಲ್ಲ, ನಮ್ಮ ಕರ್ಮ ಕಳ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು, ಯಾವುದೇ ಕೆಲಸಗಳಲ್ಲಿ ಏನೇ ಕೈ ಹಾಕ್ತಿದ್ರು ಯಶಸ್ಸು ಕಾಣ್ತಾ ಇರೋದಿಲ್ಲ. ಸೊ ನಮಗೆ ಈ ರೀತಿ ಆಗುತ್ತೆ ಅಂತ ಕೂಡ ಆಲೋಚನೆ ಮಾಡ್ತಿರ್ತಾರೆ. ಈ ಪ್ರಾರಬ್ಧ ಕರ್ಮಗಳನ್ನ ಕಳ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು, ಅದರಿಂದ ಹೇಗೆ ಹೊರಗಡೆ ಬರುವಂಥದ್ದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮನುಷ್ಯ ಈ ಭೂಮಿಗೆ ಬಂದರೆ ಕರ್ಮ ಅನ್ನೋದನ್ನು ಅನುಭವಿಸಬೇಕು. ಅದು ಒಳ್ಳೆಯದಾಗಿರಬಹುದು, ಕೆಟ್ಟದ್ದಾಗಿರಬಹುದು. ನೀವೀಗ ಒಂದು ದಿನದಲ್ಲಿ 8 ತಾಸು ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ ಅದರ ಕರ್ಮ ಆ 8 ತಾಸು ಕೊನೆಯಲ್ಲಿ ಪಡ್ಕೊಳ್ತೀರಿ. ಪ್ರತಿನಿತ್ಯವೂ 8 ತಾಸು ನೀವು ಕೆಲಸ ಮಾಡ್ತಾ ಒಂದು ತಿಂಗಳ ಪರ್ಯಂತ ಮಾಡಿದ್ದೀರಿ ಅಂತಂದರೆ ನೀವು ಮಾಡ್ತಕ್ಕಂಥ ಕೆಲಸವೇ ಕರ್ಮ. ಅದರ ಎಂಡಿಂಗಲ್ಲಿ ನೀವು ಅದರ ಪ್ರತಿಫಲವನ್ನು ಪಡೆದುಕೊಂಡೇ ತೀರ್ತೀರಿ. ಒಳ್ಳೆಯದು ಮಾಡಿದೆಯೋ ಒಳ್ಳೆಯದನ್ನೇ ಪಡೆದುಕೊಳ್ಳುತ್ತೀರಿ, ಕೆಟ್ಟದ್ದು ಮಾಡಿದ್ದೀವೋ ಕೆಟ್ಟದ್ದನ್ನೇ ಪಡೆದುಕೊಳ್ಳುತ್ತೀವಿ. ನೀನು 8 ತಾಸು ಒಳಗಡೆ ಕೂತ್ಕೊಂಡಿದ್ದು ಬಂದರೆ ಗೊತ್ತಾಗುತ್ತಲ್ಲ, ಏನು ಕೆಲಸ ಮಾಡಿದೆ, ನಿನ್ನ ಬಾಕಿ ಉಳಿದಿದೆಯಲ್ಲ, ನೀನು ಮಾಡ್ತಾ ಇದ್ದಿದ್ದು ಕೆಲಸ ನಿಲ್ಲಿಸಿಬಿಟ್ರೆ ಗೊತ್ತಾಗುತ್ತಲ್ಲ ನಿನಗೆ ಏನು ದಕ್ಕಬೇಕು ಅದು ದಕ್ಕೋದಿಲ್ಲ. ಆವಾಗ ನಿನಗೆ ಕರ್ಮ ಬ್ಯಾಡ್ ಆಗ್ತಕ್ಕಂಥದ್ದಿರುತ್ತೆ. ಯಾರೋ ನೋಡಲಿಲ್ಲ ಬಿಡು ಅಂತೇಳಿ ಸುಮ್ಮನಿದ್ದರೆ ಆಗೋದಿಲ್ಲ. ಇವತ್ತು CC ಕ್ಯಾಮ್ರಾ ನಾವು ಅಳವಡಿಸಿದ್ದೇವೆ. ಒಬ್ಬ ಅದಕ್ಕೆ ಸಂಬಂಧಪಟ್ಟವ ಮಾಲೀಕ ನೋಡ್ತಿರುತ್ತಾನೆ ನೀನೇನು ಮಾಡ್ತಿದ್ಯಾ ಅಂತ. ಹಾಗೆ ಭಗವಂತ ಕೂಡ ನೋಡ್ತಿರುತ್ತಾನೆ ನಿಮ್ಮದಾಗಿರತಕ್ಕಂತಹ ಕರ್ಮವನ್ನು. ಒಟ್ಟಾರೆ ಪ್ರಾರಬ್ಧ ಕರ್ಮ ಇದೆ. ಕರ್ಮದ ಬಗ್ಗೆ ನಿಮ್ಗೆ ಗೊತ್ತಿದೆ, ನಾನು ಎಷ್ಟೋ ಸಲ ಹೇಳಿದ್ದೇನೆ. ಆದರೆ ನಾವೇನಾದರೂ ಇರ್ತಕ್ಕಂತಹ ಕೆಟ್ಟ ಕರ್ಮವನ್ನು, ಪ್ರಾರಬ್ಧ ಕರ್ಮವನ್ನು ತೊಳೆದುಕೊಳ್ತೀವಿ ಅಂತಂದರೆ, ಅಥವಾ ಸಂಚಿತ ಕರ್ಮವನ್ನೇ ತೊಳೆದುಕೊಳ್ತೀವಿ ಅಂತಂದರೆ, ಕೆಲವೊಂದು ಬಾರಿ ಪ್ರತಿನಿತ್ಯ ನೀನು ಯಾವಾಗಲೂ ಒಂದು 10 ವರ್ಷಕ್ಕೆ ಮನೆ ಕಟ್ಟಬೇಕಾದ್ರೆ 10 ವರ್ಷ ಸಂಪಾದನೆ ಮಾಡಿರಬೇಕಲ್ಲ. 10 ವರ್ಷ ಪ್ರತಿ ತಿಂಗಳು ನೀನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಕೂಡಿಟ್ಟು ತದನಂತರ ಏನೋ ಮಾಡಬೇಕಲ್ಲ, ಸೈಟ್ ತಗೊಳ್ಳೋದು, ಮನೆ ಕಡೆ, ಹೀಗೆ ಒಳ್ಳೆಯದು ಅಂತ ಮಾಡಬೇಕಾದ್ರೆ ಪ್ರತಿನಿತ್ಯ ಪಾರಾಯಣಗಳು ಜರುಗಬೇಕಲ್ಲ, ಪ್ರತಿನಿತ್ಯ ಯಜ್ಞಗಳು ಜರುಗಬೇಕಲ್ಲ, ಪ್ರತಿನಿತ್ಯ ಒಳ್ಳೆಯದನ್ನು ಪ್ರವಚನ ಕೇಳಬೇಕಲ್ಲ. ಹೀಗೆ ಪ್ರತಿನಿತ್ಯವೂ ಕೂಡ ನಿನ್ನ ಜೀವಿತ ಕಾಲದಲ್ಲಿ ಮಾಡ್ಕೊಳ್ತಾನೇ ಇರಬೇಕಾಗತ್ತೆ. ಇನ್ನು ತಾಂತ್ರಿಕ ಪದ್ಧತಿ ಅಂತ ಬಳಸ್ತೀವಿ ಅಂತಂದರೆ, ಈ ಕೆಂಪು ನೀರು ಹಾರತಿ ತಟ್ಟೆ, ನೀವು ದೇವರಿಗೆ ಹಾರತಿ ನೀರು ಮಾಡ್ತಿರಲ್ಲ, ಹಾಗೆ ಒಂದು ಸಣ್ಣ ತಟ್ಟೆಯಲ್ಲಿ ಕೆಂಪು ನೀರು ಮಾಡಿಕೊಳ್ತಕ್ಕಂಥದ್ದು, 4 ವೀಳ್ಯದೆಲೆ, 4 ಕರ್ಪೂರವನ್ನು ತೆಗೆದುಕೊಳ್ತಕ್ಕಂಥದ್ದು, 1 ವೀಳ್ಯದೆಲೆ ಕೈಯಲ್ಲಿ ಹಿಡ್ಕೊಳ್ತಕ್ಕಂಥದ್ದು, ಪಕ್ಕದಲ್ಲಿ ದೀಪ ಇಟ್ಕೊಂಡು 1 ಕರ್ಪೂರದ ಬಿಲ್ಲೆಯನ್ನು ಅಂಟಿಸಿ ಈ ಎಲೆ ಮೇಲೆ ಹಿಡಿತಾ ಅದನ್ನೇ ನೋಡುವಂಥದ್ದು. ಅದನ್ನು ನೋಡುತ್ತಾ ಬಹುಶಃ ನಾನು ಮಾಡಿರ್ತಕ್ಕಂಥ ಕರ್ಮಗಳು ಏನಿದಾವೋ ಅದನ್ನು ಹೀಗೆ ದಹಿಸಿಬಿಡು. ಹೇಗೆ ದಹಿಸಿಬಿಡು? ಕರ್ಪೂರ ಸುಟ್ಟ ಆದಮೇಲೆ ಬೂದಿ ಕೂಡ ಉಳ್ಕೊಳ್ಳೋದಿಲ್ಲ. ನೀವು ಪೇಪರ್ ಸುಟ್ಟರೆ ಅದರದ್ದು ಬೂದಿ ಉಳ್ಕೊಳ್ಳುತ್ತೆ, ಕಟ್ಟಿಗೆ ಸುಟ್ಟರೆ ಅದರದ್ದು ಬೂದಿ ಉಳ್ಕೊಳ್ಳುತ್ತೆ. ಈ ಕರ್ಪೂರವನ್ನು ಸುಟ್ಟಾಗ ಅದರ ಬೂದಿ ಉಳಿದುಕೊಳ್ಳೋದಿಲ್ಲ. ಹಾಗೇ ನನ್ನ ಕರ್ಮವನ್ನು ಉಳಿಸಬೇಡ, ಈ ಒಂದು ಕರ್ಪೂರ ಸುಟ್ಟ ಹಾಗೆ ಸುಟ್ಟಿಬಿಡು ಅಂಥೇಳಿ ಅದನ್ನೇ ನೋಡುತ್ತಾ ನೀವು ಆ ಅಗ್ನಿಗೆ ನಮನವನ್ನು ಸಲ್ಲಿಸ್ತಾ ಇರ್ತೀರಿ. ಆ ಅಗ್ನಿಗೆ ಸಂಬಂಧಪಟ್ಟಾಗ ಮಂತ್ರಗಳು ಬೇಕಾದಷ್ಟಿದ್ದಾವೆ. ಓಂ ತತ್ ಪುರುಷಾಯ ವಿದ್ಮಹೆ ಅಗ್ನಿ ದಿಗ್ಭಾಗಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್ ಅನ್ನೋ ಮಂತ್ರವನ್ನೇ ಹೇಳ್ಕೊಳ್ತೀರಿ. ಅಗ್ನಿಯ ಪತ್ನಿ ಸ್ವಾಹಾದೇವಿಯನ್ನು ಕೂಡ ತಿಳಿದುಕೊಳ್ತೀರಿ. ನೀವು ಹೇಗೆ ಅಂತಂದರೆ, ಯಾರ ಮುಂದೆ ಕಷ್ಟ ಹೇಳ್ಕೊಳ್ತೀರಲ್ಲ, ಈ ಒಂದು ವಿಳೆದೆಲೆ ಮೇಲೆ ಅಂಟಿಸಿರ್ತಕ್ಕಂಥ ಕರ್ಪೂರವೇ ನಿಮಗೆ ಭಗವಾನ್ ಅಗ್ನಿ ಆಗಿರುತ್ತಾನೆ, ಸ್ವಾಹಾದೇವಿ ಆಗಿರ್ತಾಳೆ. ಅವರ ಮುಂದೆ ಹೇಳಿಕೊಳ್ಳಿ, ಒಟ್ಟಾರೆ ನನ್ನ ಬದುಕು ಜ್ವಲಿಸಬೇಕು, ಕಾಂತಿಯುತವಾಗಿರಬೇಕು, ಶಾಂತಿಯುತವಾಗಿರಬೇಕು ಅಂತಕ್ಕಂಥದ್ದನ್ನು ನಿಮಗೆ ನೀವೇ ನಿಮ್ಮ ಬದುಕನ್ನು ಡಿಸೈನ್ ಮಾಡ್ಕೊಳ್ಬೇಕಾದ್ರೆ ಆ ಯೂನಿವರ್ಸ್ಗೆ ತಲುಪಿಸ್ತಕ್ಕಂಥದ್ದು ಮೆಸೇಜ್ ಆಗಿರುತ್ತೆ. ನಂತರ ಅದು ಪೂರ್ಣವಾಗಿ ಆರಿಬಿಡುತ್ತಲ್ಲ ಆ ಕೆಂಪು ನೀರಿಗೆ. ಇನ್ನೇನು ಅರ್ಧ ಇರುತ್ತಲ್ಲ, ಉರಿತಾ ಆವಾಗ ಕೂಡ ನೀವು ಅದಕ್ಕೆ ಹಾಕ್ಬೋದು.
ಕೆಂಪು ನೀರ ಮೇಲೆ ಇಡತಕ್ಕಂಥ. ಮತ್ತು ಎರಡನೇ ವೀಳ್ಯದೆಲೆ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಕರ್ಪೂರದ ಬಿಲ್ಲೆಯನ್ನು ಹಚ್ಕೊಳ್ತಕ್ಕಂತಹದ್ದು ನಿಮ್ಮ ಮನೆಯ ತಾತ ತಂದೆ ಇವರನ್ನು ಹಿರಿಯರನ್ನು ತಿಳಿದುಕೊಳ್ತಕ್ಕ ಅವರು ಮಾಡಿರ್ತಕ್ಕಂಥ ಪ್ರಾರಬ್ಧ ಕರ್ಮ ಯಾವುದಿದಾವೋ ಅಂತೇಳಿ ಅದನ್ನು ಕೂಡ ದಹಿಸಿಬಿಡು ಅಂತ ಹೇಳಿ ಒಮ್ಮೆ ಪ್ರೇಯರ್ ಮಾಡ್ಕೊಳ್ತಕ್ಕಂತಹದ್ದು. ವಿಶೇಷವಾಗಿ ಪ್ರೇಯರ್ ಮಾಡ್ಕೊಳ್ತಕ್ಕಂತಹದ್ದನ್ನು ಅಗ್ನಿ ಪುರುಷನನ್ನು ಒಮ್ಮೆ ನೆನಪು ಮಾಡಿಕೊಳ್ಳೋದು, ಮನೆ ದೇವರನ್ನು ನೆನಪು ಮಾಡಿಕೊಳ್ಳೋದು, ನಿಮ್ಮ ಇಷ್ಟ ಗುರುಗಳನ್ನು ನೆನಪು ಮಾಡಿಕೊಳ್ಳೋದು. ಒಟ್ಟಾರೆ ನನಗೆ ಇವರ ಕೃಪೆ ಆಗಬೇಕು ಅಂತ ಹೇಳಿ ತಿಳ್ಕೊಳ್ಳುತ್ತಾ ಬಹುಶಃ ಐತ ದೃಷ್ಟಿ, ನೀಚ ದೃಷ್ಟಿ, ಕ್ರೂರ ದೃಷ್ಟಿ ದೋಷ ಎಲ್ಲವೂ ಕೂಡ ನೀಗಬೇಕು ಅಂತ ಹೇಳ್ತಾ ಮತ್ತೆ ನಿಧಾನಕ್ಕೆ ಹಾಗೆ ಹಿಡಿ ತೆಗೆತಾ ಎರಡನೇ ಎಲ್ಲ ಕೂಡ ಅದಕ್ಕೆ ಹಾಕ್ತೀರಿ. ಮತ್ತು ಮೂರನೇ ತೆಗೆದುಕೊಳ್ತೀರಿ. ಮೂರನೇ ತೆಗೆದುಕೊಂಡಾಗಲೂ ಕೂಡ ನಿಮ್ಮ ಮಕ್ಕಳು ಅಥವಾ ನಿಮ್ಮಿಂದ ಹಾಕಿರೋ ತಪ್ಪುಗಳನ್ನು ಒಮ್ಮೆ ಅದರ ಜೊತೆಗೆ ಹೇಳಿಕೊಳ್ತೀರಿ, ಮತ್ತೆ ಅದಕ್ಕೆ ಹಾಕ್ತೀರಿ. ನಾಲ್ಕನೇದು ಇದೆಯಲ್ಲ, ಭವ್ಯ ಬದುಕನ್ನು ಕಟ್ಟಿಕೊಡ್ತಕ್ಕಾಗಿರುತ್ತೆ. ನಾನು ಹೀಗೆ ಅಂದ್ಕೊಂಡಿದ್ದೀನಿ, ಹಾಗೆ ಆಗಬೇಕು, ಇದೆಲ್ಲ ನೆಗೆಟಿವ್ ಆಗ್ತಕ್ಕಂಥದ್ದು. ನಾನು ಹೀಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಇದೇ ವರ್ಷದಲ್ಲೇ ನಾನು ಇಂಡಸ್ಟ್ರಿ ಮಾಡಬೇಕು, ಇದೇ ವರ್ಷದಲ್ಲೇ ನನ್ನ ಕನಸು ನನಸಾಗಬೇಕು, ಇದೇ ವರ್ಷದಲ್ಲೇ ನಂದಾಗಿರ್ತಕ್ಕಂತಹ ಮಕ್ಕಳ ಬದುಕನ್ನು ಕಟ್ಟಿಕೊಡ್ಬೇಕಾದ್ರೆ ನನ್ನ ಪ್ರಧಾನ ಪಾತ್ರ ನಂದಾಗಿರಬೇಕು ಅಂತ ಏನು ಹೇಳಿಕೊಳ್ತೀರೋ ಅದು ಮಾಡಿಕೊಂಡು ಅದರಲ್ಲಿ ಅಲ್ಲಿ ಹಾಕಿರ್ತೀರಿ 4 ಕೂಡ. ನಂತರ ನೀರು ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಳ್ತೀರಿ. ಇದನ್ನು ಮಾತ್ರ ಈ ವೀಳ್ಯದೆಲೆ ಸಮೇತವಾಗಿರತಕ್ಕಂತಹದ್ದು. ಆ ನೀರನ್ನು ಎಲ್ಲಿಯಾದರೂ ನೀವು ಮತ್ತೂ ಕೂಡ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ಈ ನೀರನ್ನು ನೀವು ಕೆರೆ, ಕುಂಟೆ, ಬಾವಿ ಅಥವಾ ನದಿಗೆ ಹಾಕಬೇಕು. ಅದು ಇವತ್ತಾಗ್ಬೋದು, ನಾಳೆ ಆಗ್ಬೋದು. ನೀವು ಯಾವತ್ತಾದರೂ ಸರಿಯೇ 9 ದಿನಗಳ ಒಳಗಡೆ ಈ ನೀರನ್ನು ಒಂದು ಕಡೆ ನೀವು ಶೇಖರಿಸಿ ಇಟ್ಕೊಂಡಿದ್ದು ನಂತರ ತೆಗೆದುಕೊಂಡಾಗ ನೀರಿಗೆ ಹಾಕ್ತಾ ಬನ್ನಿಯಪ್ಪ. ಕರ್ಮಗಳ ಸುಟ್ಟ ಹಾಗೇನೆ, ಧರ್ಮದ ಹಾದಿಯಲ್ಲಿ ನೀವು ನಡೆದ ಹಾಗೇನೆ. ನಾವೇನಾದರೂ ಸರಿಯೇ ಈ ದೇವರು, ಧರ್ಮ, ದೇಶ ಈ ಮೂರನ್ನು ಕೂಡ ಚೆನ್ನಾಗಿ ನಾವು ನೆನಪು ಮಾಡಿಕೊಳ್ತಾ ಈ ಮೂರಕ್ಕೂ ಕೂಡ ಪದಚ್ಯುತಿ ಬರದ ಹಾಗೆ ನನ್ನ ನಡೆಸು ಅಂತ ಹೇಳಿ ಕೇಳಿಕೊಳ್ತಕ್ಕಂಥದ್ದು. ಆ ಯೂನಿವರ್ಸ್ ಜೊತೆಗೆ ನೀವು ಸಂಪರ್ಕವನ್ನು ಸಾಧಿಸುವಂಥದ್ದನ್ನು ಮಾಡ್ಕೊಳ್ತೀರಿ. ಅದ್ವಿತೀಯವಾಗಿರೋ ಲಾಭವನ್ನೇ ತಾವು ಕಾಣ್ತೀರಿ. ಖಂಡಿತ ಗುರುಗಳ ಯಾವುದೇ ರೀತಿಯಾಗಿರುವಂಥ ಅನುಮಾನ ಅಥವಾ ಮರುಪ್ರಶ್ನೆ ಇಲ್ಲವೇ ಇಲ್ಲ. ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಬಿಟ್ರಿ. ಈ ಒಂದು ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು ಅಂತ ಉತ್ತಮವಾಗಿರುವಂಥ ಸಂದೇಶವನ್ನು ನೀಡಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನೀವು ಕೂಡ ನಿಮ್ಮಲ್ಲಿರುವಂಥ ಪ್ರಾರಬ್ಧ ಕರ್ಮಗಳನ್ನ ಕಳ್ಕೊಳ್ಬೇಕು ಅಂತಂದರೆ ಯಾವ ರೀತಿ ನೀವು ಈ ರೆಮಿಡಿನ ಫಾಲೋ ಮಾಡಬೇಕು ಅಂತ ಗುರುಗಳು ತಿಳಿಸಿದರೆ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.